ಕೆಎಸ್ಆರ್ಟಿಸಿ ಬಸ್ಸನ್ನು ನಿಲ್ಲಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಬಸ್ಸನ್ನು ತಡೆದು ಪ್ರತಿಭಟಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಂಗರಹಳ್ಳಿಯಲ್ಲಿ ಘಟನೆಯಾಗಿದೆ. ಬಸ್ಗಳನ್ನು ನಿಲ್ಲಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹಿಡಿಶಾಪ ಹಾಕಿದ್ದಾರೆ. ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ಸಾರಿಗೆ ಅಧಿಕಾರಿಗಳು ಭೇಟಿ ಕೊಟ್ಟರು. ಸಾರ್ವಜನಿಕರು ವಿದ್ಯಾರ್ಥಿಗಳ ಅಹವಾಲನ್ನು ಅಧಿಕಾರಿಗಳು ಆಲಿಸಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಸಹ ಕೊಟ್ಟಿದ್ದಾರೆ. ಪ್ರತಿಭಟನೆ ಈಗ ಸದ್ಯಕ್ಕೆ ಹಿಂಪಡೆದಿದ್ದಾರೆ. ಆದರೆ ಎಷ್ಟು ದಿನಗಳ ಕಾಲ ಇವರ ಈ ಬೇಡಿಕೆ ಈಡೇರುತ್ತೆ ಅನ್ನೋದನ್ನ ನೋಡಬೇಕು. ಕಲಬುರಗಿ ಯಾದಗಿರಿ ಮಾರ್ಗದ ಕುಂಬಾರಹಳ್ಳಿ ಬಳಿ ಜಗಳ ಮಾಡಿಕೊಂಡಿದ್ದಾರೆ ಡ್ರೈವರ್ಗಳು. ಜಗಳವನ್ನು ಬಿಡಿಸೋಕೆ ಹೋದವ್ರ ಮೇಲೂ ಹಲ್ಲೆ ಆಗಿದೆ. ಬಸ್ ಕಂಡಕ್ಟರ್ ನಡುವೆ ಆಗಿರುವಂತಹ ಬೀದಿ ಕಾಳಗ ಇದು. ನಡು ರಸ್ತೆಯಲ್ಲಿ ಹೇಗೆ ಇಬ್ಬರು ಕೂಡ ಹೊಡೆದಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ರಿ. ಯಾರು ಮಧ್ಯಪ್ರವೇಶ ಮಾಡಿ ಯಾಕ್ರಪ್ಪ ಹೀಗೆ ಜಗಳ ಮಾಡ್ಕೊಳ್ತಾ ಇದ್ದೀರಾ, ಶಾಂತರಾಗಿ ಅಂತ ಹೋಗ್ತಾರೋ ಅವ್ರ ಮೇಲೂ ದಾಳಿ ನಡೆಸಿದ್ದಾರೆ. ಇದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಕೆಲವರು ತಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ. ಬಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಆದರೆ ಮಾರಾಮಾರಿ ಅಂತೂ ಆಗಿದೆ ಬಸ್ ಕಂಡಕ್ಟರ್ ಮತ್ತು ಯುವಕನ ಮಧ್ಯೆ. ಕಾಲಲ್ಲೇ ಒದ್ದಾಡ್ಕೊಂಡಿದ್ದಾರೆ. ರಸ್ತೆಯಲ್ಲೇ ಈ ರೀತಿಯಾಗಿ ಇವರ ಫೈಟ್ ನೋಡಿದವರು ಕೆಲವರು ಗಾಬರಿಗೊಂಡಿದ್ದಾರೆ. ಹಿಂಗೆ ಹೊಡೆದಾಡ್ಕೊಂಡ್ರೆ ಏನಾಗುತ್ತೋ ಅನ್ನೋ ಆತಂಕ ಸಾರ್ವಜನಿಕರದ್ದಾಗಿತ್ತು. ಹಾಗಾಗಿ ಕೆಲ ಕಂಡಕ್ಟರ್ಸು ಸಾರ್ವಜನಿಕರು ಬಂದರು, ಜಗಳ ಬಿಡಿಸೋಕೆ ಹೋದರು. ಆದರೆ ಅವರಿಬ್ಬರು ಕಂಟ್ರೋಲಲ್ಲೇ ಇರಲಿಲ್ಲ. ಏನೋ ಒಂದು ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೇ ಈ ಕುಸ್ತಿಗೆ ಬಿದ್ದ ಹಾಗೆ ಕಾಣಿಸ್ತಾ ಇತ್ತು. ಬಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಕಂಡಕ್ಟರ್ ಮತ್ತು ಯುವಕನ ನಡುವೆ ಈ ಗಲಾಟೆ ಅಂತೂ ಆಗಿದೆ.